ಏನಂತ ಏನು ಡಿಫಿಕಲ್ಟಿ ಆಗೋಲ್ಲ. ಯಾಕಂದ್ರೆ ಅದು ಏನು ಮಾಡಬೇಕು, ಪೊಲೀಸರಿಗೆ ಎಷ್ಟು ಬರಬೇಕು, ಕಾರ್ಪೊರೇಷನ್ ಸಿದ್ಧತೆ ಏನಂತ ಅದು ರೂಟೀನ್ ಇರೋದ್ರಿಂದ ಅಂತ ತೊಂದರೆ ಏನಾಗಲ್ಲ. ಈಗಾಗಲೇ ಮಾಡಿದ್ದಾರೆ. ಸೊ ಪ್ರತಿ ವರ್ಷ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ. ನೋಡೋಣ, ಏನಾದ್ರು ಗೊತ್ತಿಲ್ಲ. ಈಗ ಹೇಳಿದ್ದಾರೆ DC ಅವ್ರಿಗೆ ಮಧ್ಯಾಹ್ನ ಭೇಟಿ ಆಗ್ತೀನಿ, ಕೇಳ್ತೀನಿ ಏನದು ಅವ್ರೇನು ಹೇಳಿದಾರೆ, ಇವ್ರು ಏನು ಹೇಳ್ತಿದ್ದಾರೆ, ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಏನಾಗಿದೆ ಮಾಡಬರ್ತಿಲ್ಲ. ಇದಕ್ಲೇನು ಬಹಳಷ್ಟು ಕಡೆ ಮಾಡ್ತಾರ. ಜಿಲ್ಲಾಡಳಿತದವ್ರು ಮಾಡಿದ ಉದಾಹರಣೆಗಳೇ ಸಾಕಷ್ಟು ಇದೆ. ಊಟ ಹಾಕ್ಸೋದು ಏನದೇನೋ ಅದಕ್ಕೆ ನಡೀತಾನೆ ಇದೆ. ಎಸ್, ಅದು ಮಾತ್ರ ಏನು ತಪ್ಪೇನಿಲ್ಲ ಅಲ್ಲ. ಅವ್ರು ಹೇಳ್ತಾರೆ ಹಾಗೆ ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಇದ್ರೆ ಮಾಡ್ತೈತೆ. ಒಳ್ಳೇದಾಗಂಗಿದ್ರೆ ಮಾಡೋಣ, ಅದಕ್ಕೇನು ಪ್ರಶ್ನೆ ಇಲ್ಲ. ಈಗ ಅವರು ರೆಸೊಲ್ಯೂಷನ್ ಮಾಡ್ತಾರ ಅಂದಾವೇನು ಹೆದರಿ ಕೂಡ್ಲಿಕ್ಕೆ ಆಗೋಲ್ಲ. ಅವ್ರು ಫಸ್ಟ್ ರಾಷ್ಟ್ರಪತಿನ ಪೈಲ ಅವ್ರದ್ದು ಅರ್ಜಿ ಕೊಡುವ, ನಂತರ ಉಪರಾಷ್ಟ್ರಪತಿ, ಗವರ್ನರು, DOPT ಅಂತ ಒಂದಿದೆ, IAS ಆಫೀಸರ್ ಹೆದರ್ಸ್ಲಿಕ್ಕೆ ಒಂದು DOPT ಅಂತ. ಹೆಂಗೆ ನಮ್ಮ DPR ಇದೆ, ಸೆಂಟ್ರಲ್ ಗೌರ್ಮೆಂಟ್ನಾಗ ಒಂದಿದೆ. ಇವಾಗ ಏನೋ ಅರ್ಜಿ ಬರ್ರ ಇಲ್ಲಿ ಬರ್ತಾರ, ಬರೀಬೇಕಾದ್ದು ಲೋಕಾಯುಕ್ತ, CM, ಕನ್ಸರ್ನ್ ಡಿಪಾರ್ಟ್ಮೆಂಟು. ಇದನ್ನ ಬಿಟ್ಟು ಹಿಂಗೆಲ್ಲ ಸುತ್ತಾಗಿ ಬರ್ತಾರೆ ಡೆಲ್ಲಿಯಿಂದ. ಅಂದ್ರೆ ಹೆದರ್ಸೋದು ಅಧಿಕಾರಿಗಳನ್ನ. ಸೊ ಅದು ಹೆದರುವಂತ ಪ್ರಶ್ನೆ. ಒಳ್ಳೆ ಕೆಲಸ ಮಾಡಿದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ಅದೇ ಅವ್ರ ಪರಂಪರೆ ಇರೋದು, ಅವ್ರ ಐಡಿಯಾಲಜಿ. ಬ್ಲಡ್ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ರಾಜ್ಯದಲ್ಲಿ ಹೋಲಿಕೆ ಮಾಡಿದ್ರೆ ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶೋತ್ಸವ, ಆ ನಿಟ್ಟಿನಲ್ಲಿ ಈ ದಾಸೋಹ ಆಡಳಿತ ಒಳ್ಳೆಯದನ್ನು ಅಂದ್ರೆ ರಾತ್ರಿ ಎಲ್ಲ ಇರುತ್ತೆ. ಒಳ್ಳೇದ ನೋಡ. ನಾನು DC ಅವ್ರಿಗೆ ಏನು ಅರೇಂಜ್ ಮಾಡ್ತಾರ, ಅವ್ರದ್ದು ಏನು ಪ್ರೋಗ್ರಾಮು ಏನು ಕೇಳ್ತೀನಿ. ನಾನು ಮಧ್ಯಾಹ್ನ 3 ಗಂಟೆಗೆ ಹೋಗ್ತೀನಿ. ಪಾಲಿಕೆದವ್ರ ಮಾಡುದಿಲ್ಲ ಅಂತ ಈಗ ಮಹಾಮಂಡಳದವ್ರ ಮಾಡಕ್ ಮುಂದಾಗ್ಯಾರ. ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀವಿ? ಎಲ್ಲರಿಗೂ ಮಾಡೇ ಮಾಡ್ತಾರಲ್ಲ. ನಾವು ಗಣೇಶೋತ್ಸವದವ್ರು ಯಾರ ನಮ್ಮ ಕಡೆ ಬಂದಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿದೀವಿ, ಮಾಡ್ತೇವೆ. ಅದ್ರ ಏನು ಪ್ರಶ್ನೆ ಇಲ್ಲ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಡಂಬಡಿಕೆ ಆಯ್ತು, ವೈದ್ಯರನ್ನ ನಾವು ಫ್ರೀಯಾಗಿ ಕೊಡ್ತೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರನೇ ಮಾಡ್ಬೋದಿತ್ತಲ್ಲ. ಕಳೆದ 3-4 ವರ್ಷ ಆಯ್ತು ವೈದ್ಯರು ಬರ್ತಿಲ್ಲ, ಅನುದಾನ ಮತ್ತು ಈ ಸರ್ಕಾರ ದುಡ್ಡೇ ಕೊಡ್ತಿಲ್ಲ ಅನ್ನುವಂಥ. ಇಲ್ಲ ನೋಡಿ, ನಮ್ದು ತಯಾರಿ ಆಗ್ಲಿಕ್ಕೆ ಮೊದ್ಲೇ ಲೇಟ್ ಆಯ್ತು ಕಟ್ಟಡ. ಅದಾದ್ಮೇಲೆ 2 ವರ್ಷ ಅದಕ್ಕೆ ಸ್ಟಾಫ್ ಬಗ್ಗೆ ಮಾಡಿದ್ವಿ. ಈಗ ಹೊರ ಗುತ್ತಿಗೆ ಆಧಾರ ಮೇಲೆ ಕೊಟ್ಟಿದ್ದಾರೆ. ಸೊ ಅವರು ಸ್ಪೆಷಲಿಸ್ಟ್ ಕೊಡ್ತು ಅಂತ ಹೇಳಿದ್ದಾರೆ. ಅದನ್ನು ಬಳಕೆ ಮಾಡ್ಕೋತೀವಿ, ಕೊಟ್ಟರೆ ಮಾಡ್ಕೋತೀವಿ. ಅಲ್ಲ, ಏನ್ ಬರ್ತಾರೆ ಬರ್ಲಿಲ್ಲ, ನಮ್ಮವ್ರು ಮಾಡೇ ಮಾಡ್ತಾರೆ. ಅವ್ರು ಬಂದು ಟೆಂಪರರಿ ಅಷ್ಟೇ. ಪರ್ಮನೆಂಟ್ ಕೊಡ್ಲಿಕ್ಕೆ ನಾವು ಪರ್ಮನೆಂಟ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಸರ್ಕಾರ. ಟೆಂಪರರಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನ ಹಾಸ್ಪಿಟಲ್ ಮಾಡಿದೀವಿ. ಸ್ಟಾರ್ಟ್ ಆಗಲ್ಲ. ಆದ್ಮೇಲೆ ಒಂದೊಂದು ಮಾಡುವಂತ ಪ್ರಯತ್ನ ಮಾಡ್ತೀವಿ. ಫಸ್ಟ್ ಎಕ್ವಿಪ್ಮೆಂಟ್ ಬೇಕಾಗ್ತದೆ. ಎಕ್ವಿಪ್ಮೆಂಟ್ಗೆ ದುಡ್ಡು ಕೊಡ್ತಿದ್ದ ಅದಕ್ಕೆ ಕೇಳಿದಾರೆ. ಅದಕ್ಕೂ ಎಕ್ವಿಪ್ಮೆಂಟ್ಗೆ ದುಡ್ಡು ಕೇಳಿದ್ದಾರೆ. ಗುತ್ತಿಗೆ ಆದಾದ್ಮೇಲೆ ಪರ್ಮಿಷನ್ ಕೊಟ್ಟಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಮುಂದಿನ ತಿಂಗಳು ಮಾಡೋ ಪ್ಲಾನ್ ಇದೆ. ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡೋದು, ಕೆಲವು ಆಗಿದ್ದನ್ನ ಲೋಕಾರ್ಪಣೆ ಮಾಡೋದು, ಎರಡೂ ಕೂಡಿ ಒಂದೇ ದಿವಸ ಮಾಡೋದು. ಇದು ಫಿಕ್ಸ್ ಮಾಡಲ್ಲ, ಮುಂದಿನ ತಿಂಗಳು ಮಾಡಿ. ಸದನದಲ್ಲಿ RSS ಗೀತೆ ಹಾಡುವ ವಿಚಾರ ಇವತ್ತು ನಾವು ಮನೆ ಹೇಳಿದ್ದೇವೆ. ಇವತ್ತು ನನಗೇನಾದ್ರೂ ನೋವಾಗಿದ್ದರೆ ಕ್ಷಮೆಯಾಚನೆ ಮಾಡ್ತೀನಿ. KPCC ಅಧ್ಯಕ್ಷರೇ ಹೇಳಿದ್ದಾರೆ. ಅದನ್ನ ಯಾವ ರೀತಿ ಸ್ವಾಗತ? ನಾನು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದೆ. ಕೆಲವರು BK ಹರಿಪ್ರಸಾದ್ ಅಂತ ಅವರು ಅದಕ್ಕೆ ಸಾರಿ ಕೇಳಬೇಕಂತ ಕೂಡ ಹೇಳಿದ್ರು. ಬೇರೆ ಬೇರೆ ರೀತಿಯಿಂದ ಕೆಲವರು ವ್ಯಾಖ್ಯಾನ ಮಾಡಿದ್ರು.
ಸೊ ಅದು ಹೇಳಿದ್ದು ಒಳ್ಳೇದು, ಯಾಕಂದ್ರೆ ಇಲ್ಲಾಂದ್ರೆ ಅದು ಹಾಗೆ ಮುಂದೆ ಬರ್ತಾ ಇನ್ನೂ ವಿಕೋಪಕ್ಕೆ ಹೋಗ್ತಾ ಇತ್ತು. ಸೊ ಅದಕ್ಕೆ ಹೇಳಿ ಒಂದು ಫುಲ್ ಸ್ಟಾಪ್ ಮಾಡಿದ್ದು ಒಂದು ರೀತಿಯಿಂದ ಪಕ್ಷದ ದೃಷ್ಟಿಯಿಂದ ಒಳ್ಳೇದೇ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಗಾಂಧಿ ವಿಚಾರಧಾರೆಯನ್ನ ನಂಬಿಕೊಂಡಿರುವಂತ ಪಕ್ಷ ಗಾಂಧಿ ಕೊಂದವರನ್ನೇ ಆ ರೀತಿಯಾಗಿ ಉಳ್ಳಕ್ಕೆ ಮಾಡ್ಬಿಟ್ರೆ ಆ ದೇಶದಲ್ಲಿ ಯಾವ ರೀತಿ ಸಂದೇಶ ಹೋಗುತ್ತೆ? ಅದಕ್ಕೆ ಈಗೆಲ್ಲ ಫುಲ್ ಸ್ಟಾಪ್ ಆಗಿದ್ದೆ ಒಳ್ಳೇದಲ್ಲ. ಈಗ ಇನ್ನು ಹಂಗೆ ಬಂದು ಹೋದ್ರೆ ಇನ್ನೂ ಹಲವಾರು ಚರ್ಚೆ ಪ್ರಾರಂಭ ಆಗ್ತಾ ಇತ್ತು. ಈಗ ಅದು ಕ್ಲೋಸ್ ಆಗಿದ್ದೆ ಒಳ್ಳೇದು, ಅವ್ರಿಗೂ ಒಳ್ಳೇದು, ಪಕ್ಷದಷ್ಟು ಒಳ್ಳೇದು. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಡಿಕೆಶಿ ಅವರು ಸಿದ್ಧಾಂತದ ವಿರುದ್ಧವಾಗಿನೇ ಇದ್ದಾರೆ. ಈ ಪ್ರಯಾಗರಾಜ್ ಈ ವಿಚಾರ ಆಗಲಿ ಬೇರೆ ಬೇರೆ ವಿಚಾರದಲ್ಲಿ ಕೂಡ. ಆದ್ರೆ ರಾಜಣ್ಣ ಅವರ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಖಂಡಿಸಿ ಅವ್ರ ಮೇಲೆ ಕ್ರಮ ಆಯ್ತು, ಇವ್ರ ಮೇಲೆ ಯಾಕೆ ಕ್ರಮ ಇಲ್ಲ ಅನ್ನೋದು ನೋಡೋಣ, ಅದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಯಾವಾಗ ಏನ್ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು, ನಾ ಹೇಳಿಕ್ ಆಗೋಲ್ಲ. ಸೊ ವೇಟ್ ಮಾಡೋಣ ಅಷ್ಟೇ. ಅದು ವರಿಷ್ಠರು ನಿರ್ಧಾರ ಮಾಡಬೇಕು, ನಮ್ಮ ಹಂತದಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಹೇಳಿ. ಹುಕ್ಕೇರಿ ವಿದ್ಯುತ್ ಸರಬರಾಜು ಸಂಘ ಏನ ಅವರು ಅಲ್ಲಿ ಎಂಟ್ರಿ ಆಗಿದೆ. ಜೊತೆಗೆ ಏನೆಲ್ಲ ನಡೀತಿದೆ? ಚುನಾವಣೆ ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು 28 ಚುನಾವಣೆ ಇದೆ. ಅಲ್ಲಿ ಚುನಾವಣೆ ಮಾಡಬೇಕು, ರೈತರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕಂತ ಎಲ್ಲರೂ ಕೂಡಿ ತಯಾರಿ ಮಾಡ್ತಾ ಇದ್ದಾರೆ. ಅಲ್ಲಿ ಪಕ್ಷ ಆಧಾರದ ಮೇಲೆ ಏನಾದ್ರು ಚುನಾವಣೆ ಇಲ್ಲ, ಎಲ್ಲ ಪಕ್ಷದವ್ರು ಕೂಡಿ ನಾವು ಮಾಡ್ತಾ ಇದ್ದೀವಿ. ಆ ಕಡೆನೂ ಎಲ್ಲ ಪಕ್ಷದವ್ರು ಕೂಡಿ ಆ ಕಡೆನೂ ಇದ್ದಾರೆ, ಅದು ಮಿಕ್ಸ್ ಇದೆ ಅದು. ಸೊ ರೈತರು ಒಂದು ಒಳ್ಳೆ ಸರ್ವಿಸ್ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ. ನೀವು ಹೋದಾಗಿಂದ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗ್ತದೆ. ಅಲ್ಲ, ಈಗಲೇ 3 ತಿಂಗಳು ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀವಿ. 3 ತಿಂಗಳಲ್ಲಿ ಗಳನ್ನ 24 ತಾಸಲ್ಲಿ ಕೊಡುವಂಥದ್ದು, ನಿರಂತರ ಜ್ಯೋತಿ. ಸೊ ಬಹಳಷ್ಟು ಪ್ರಮೋಷನು, ಪರ್ಮನೆಂಟು, ಇವೆಲ್ಲ ಬಹಳಷ್ಟು ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸರ್, ಈಗ ಬಹಳಷ್ಟು ಜನರಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದುವರೆಗೆ ಅದ್ರ ಮೇಲೆ ಎಲ್ಲಿ ಕಣ್ಣು ಹಾಕಿರ್ತಾರೆ. ಈಗ ಅದ್ರ ಮೇಲೆ ವಿಶೇಷವಾಗಿ ಕಾಳಜಿ ವಹಿಸ್ತಾ ಇದ್ದಾರೆ. ಯಾಕೆ ಅದ್ರ ಇರ್ತಕ್ಕಂಥ ಉದ್ದೇಶ ಏನು? ಎಲ್ಲ ವಿಶೇಷವಾಗಿ ಕನ್ಫ್ಯೂಷನ್ ಆಗಿದ್ದಾರೆ. ಅರೆ ಅವರು ಕತ್ತಿ ಅವ್ರನ್ನ ಬಿಟ್ಟು ಅವ್ರು ಬಂದ್ರ, ನಾವೇನೋ ಅವ್ರನ್ನ ಬರ್ರಿ ಅಂತ ನಾವೇನು ಹೋಗಿಲ್ಲ. ರಾಜಕೀಯ ಅನಿವಾರ್ಯತೆಯಿಂದ ಅವರು ಹೊರಗೆ ಬಂದಾಗ ಅನಿವಾರ್ಯವಾಗಿ ನಮ್ಮ ಕಡೆ ಆಶ್ರಯಕ್ಕೆ ಬಂದ್ರು. ಕೆಲವರು ಜಲ್ಲಿ ಅವ್ರ ಕಡೆ ಹೋದ್ರು, ಕೆಲವರು ನಮ್ಮವ್ರು ಇದ್ರು. ಅವ್ರು ಮಿಕ್ಸ್ ಆಗಿ ನಾವು ಕತ್ತಿ ಅವರಿಂದ ಹೊರಗೆ ಬರ್ತೀವಿ, ನಾವು ಸ್ವತಂತ್ರ ಆಡಳಿತ ಮಾಡ್ತೀವಿ, ನಮಗೆ ಸಪೋರ್ಟ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೇವೆ. ಕೇವಲ ಅವ್ರು ಸಪೋರ್ಟ್ ಮಾತ್ರ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡ್ತೀವಿ, ಇನ್ನು ಅವ್ರ ಪರವಾಗಿ ನಾನು ನಿಲ್ಲೇಬೇಕು ಚುನಾವಣೆಯಲ್ಲಿ. ಹೀಗಾಗಿ ಇದು ಈ ತರ ಅಲ್ಲಿ ಬೆಳೆದು ಬಂದಂತ ಒಂದು ಫಸ್ಟ್ ಟೈಮ್ ಹೈ ವೋಲ್ಟೇಜ್ ಭಾಷಣ ಕೂಡ ಹೈ ವೋಲ್ಟೇಜ್ ರಾಜಕೀಯದಲ್ಲಿ ಅವ್ರವ್ರ ಭದ್ರಕೋಟೆ ಎಲ್ಲರೂ ಭದ್ರ ಮಾಡ್ಲಿಕ್ಕೆ ಎಲ್ಲ ನಾನಾ ತಂತ್ರಗಾರಿಕೆ ಮಾಡ್ತಾರೆ. ಅದನ್ನ ನಾವು ಬೇಯಿಸುವಂತ ಕೆಲಸ ನಮ್ದು ಇರ್ತೈತೆ, ಅವ್ರು ಕಟ್ಟುವಂತ ಕೆಲಸ ಅವ್ರು ಮಾಡ್ತಾರೆ. ಈ ರಾಜಕೀಯಲೆಲ್ಲ ಇದು ಸ್ವಾಭಾವಿಕ. ಡಿಸಿಸಿ ಬ್ಯಾಂಕ್ ಒಳಗ ಹೇಳಿ. ಈಗ ಯರಗಟ್ಟಿ, ಕಿತ್ತೂರು, ನಿಮ್ ಕ್ಯಾಂಡಿಡೇಟ್ನು ಅದಾರ, ಇನ್ನೊಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟ್ನು ಅದಾರ. ಗೊಂದಲ ನಿವಾರಣೆ ಯಾವ ರೀತಿ? ಗೊಂದಲ ಏನಿಲ್ಲ, ಮುಂಜಾನೆ ಕೆಲವು ಅವಿರೋಧ ಆಗ್ತಾವ, ಕೆಲವು ಚುನಾವಣೆ ಆಗ್ತಾವ, ಪಕ್ಷಾತೀತವಾಗಿದೆ. ಅವರು ಸುಮಾರಾಗಿ ಅವಿರೋಧ ಆಗ್ತಾವ, ಕೆಲವು ಬಹಳ